TV7 ಕನ್ನಡಕ್ಕೆ ಸ್ವಾಗತ. ಕೈಕೊಟ್ಟ ಮಳೆ, ಸೂರ್ಯಕಾಂತಿ ಬೆಳೆಗೆ ಬಿಟ್ಟುಕೊಳ್ಳಿ. 8 ಎಕರೆ ಸೂರ್ಯಕಾಂತಿ ಬೆಳೆ ಟ್ರ್ಯಾಕ್ಟರ್ನಿಂದ ನಾಶ. 1.60 ಲಕ್ಷ ಹೂಡಿಕೆ ಮಣ್ಣುಪಾಲು. ಮಳೆ ಬಂತು ಎಂಬ ಭರವಸೆಯಲ್ಲಿ ಸೂರ್ಯಕಾಂತಿ ಬಿತ್ತನೆ ಮಾಡಿದ್ದ ರೈತನಿಗೆ ಇದೀಗ ಮಳೆಯೇ ಕೈಕೊಟ್ಟಿದ್ದು, ಕಣ್ಣೆದುರೇ ಬೆಳೆ ಒಣಗಿದ ಹಿನ್ನೆಲೆಯಲ್ಲಿ 8 ಎಕರೆ ಸೂರ್ಯಕಾಂತಿ ಬೆಳೆಯನ್ನು ಟ್ರ್ಯಾಕ್ಟರ್ನಿಂದ ನಾಶಪಡಿಸಿರುವ ಘಟನೆ ಚಳ್ಳಕೆರೆ ತಾಲೂಕಿನ ಚಿಗತನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೈತ ಪುರುಷೋತ್ತಮರೆಡ್ಡಿ ಅವರು 8 ಎಕರೆ ಜಮೀನಿನಲ್ಲಿ ಸೂರ್ಯಕಾಂತಿ ಬಿತ್ತನೆ ಮಾಡಿದ್ದರು. ಜಮೀನು ಸಿದ್ಧಪಡಿಸುವುದು, ಉಳುಮೆ, ಬೀಜ, ಗೊಬ್ಬರ ಹಾಗೂ ಕೂಲಿ ಸೇರಿದಂತೆ ಪ್ರತಿ ಎಕರೆಗೆ ಸುಮಾರು 20,000 ವೆಚ್ಚವಾಗಿದ್ದು, ಒಟ್ಟು 1.60 ಲಕ್ಷ ಹೂಡಿಕೆ ಮಾಡಲಾಗಿತ್ತು. ಆರಂಭದಲ್ಲಿ ಸುರಿದ ಅಲ್ಪ ಮಳೆಯನ್ನು ನಂಬಿ ಬಿತ್ತನೆ ಮಾಡಲಾಗಿತ್ತು. ಆದರೆ ನಂತರ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಾರದ ಹಿನ್ನೆಲೆ ಜಮೀನಿನ ತೇವಾಂಶ ಕಡಿಮೆಯಾಗಿ ಸೂರ್ಯಕಾಂತಿ ಗಿಡಗಳು ಒಣಗತೊಡಗಿವೆ. ನೀರಾವರಿ ಸೌಲಭ್ಯವೂ ಇಲ್ಲದ ಕಾರಣ ಬೆಳೆ ಉಳಿಸಿಕೊಳ್ಳಲು ಸಾಧ್ಯವಾಗದೆ, ಕೊನೆಗೆ ರೈತ ಟ್ರ್ಯಾಕ್ಟರ್ ಹಾಯಿಸಿ ಬೆಳೆಯನ್ನು ನಾಶಪಡಿಸಿದ್ದಾರೆ. ಮಳೆಗಾಗಿ ಕಾದೆವು, ಆದರೆ ಬೆಳೆ ಬರಲಿಲ್ಲ. ಮತ್ತಷ್ಟು ಹಣ ಖರ್ಚು ಮಾಡಿದರೂ ಬೆಳೆ ಬರುವ ಲಕ್ಷಣ ಕಾಣಲಿಲ್ಲ. ಅನಿವಾರ್ಯವಾಗಿ ಬೆಳೆಯನ್ನು ನಾಶಪಡಿಸಬೇಕಾಯಿತು ಎಂದು ರೈತ ಪುರುಷೋತ್ತಮರೆಡ್ಡಿ ಅಳಲು ತೋಡಿಕೊಂಡಿದ್ದಾರೆ. ಚಳ್ಳಕೆರೆ ಬಯಲು ಸೀಮೆಯಲ್ಲಿ ಬಹುತೇಕ ಕೃಷಿ ಮಳೆಯನ್ನೇ ಅವಲಂಬಿಸಿದ್ದು, ಮಳೆ ಕೈಕೊಟ್ಟರೆ ರೈತರ ಹೂಡಿಕೆ ನಷ್ಟವಾಗುವ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮವಾರು ಬೆಳೆ ಸಮೀಕ್ಷೆ ನಡೆಸಿ, ಅರ್ಹ ರೈತರಿಗೆ ಬೆಳೆ ನಷ್ಟ ಪರಿಹಾರ ಹಾಗೂ ಅಗತ್ಯ ನೆರವು ನೀಡಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ಚಳ್ಳಕೆರೆ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಿಸಿ ರೈತರ ನೆರವಿಗೆ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ.ಪಿ. ಭೂತಯ್ಯ ಹಾಗೂ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಆಗ್ರಹಿಸಿದ್ದಾರೆ. ವರದಿ ಮೌನೇಶ್ ಆಚಾರ್, TV7 ಕನ್ನಡ, ಚಳ್ಳಕೆರೆ. ನಮಸ್ಕಾರ. ನಾವು ಚಳ್ಳಕೆರೆ ತಾಲೂಕಿಂದ ರೈತರು ಮಾತಾಡ್ತಾ ಇರೋದು. ನಮ್ಮದು ಜಮೀನು 8 ಎಕರೆ ಇದೆ. ಸೂರ್ಯಕಾಂತಿ ಬಿತ್ತಿದ್ವಿ. ಮಳೆ ಹುಟ್ಟಿದೆ, ಬಟ್ ಮಳೆ ಇಲ್ದಿದ್ದಕ್ಕೆ ಎಲ್ಲ ಒಣಗೋಗ್ತಾ ಇದೆ. ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ. ಒಂದು ಎಕರೆಗೆ 10,000 ರಿಂದ 15,000 ಖರ್ಚು ಬಂದಿದೆ. ಸರ್ಕಾರ ಯಾವುದೇ ರೀತಿ ಪರಿಹಾರ ಕೊಡ್ತಾ ಇಲ್ಲ. ಹಂಗಾಗಿ ನಾವು ಭಾಳ ಕಷ್ಟದಲ್ಲಿದ್ದೀವಿ. ಭಾಳ ಕಷ್ಟ ಆಗ್ತಾ ಇದೆ ನಮಗೆ ವ್ಯವಸಾಯ ಮಾಡೋದಕ್ಕೆ.